ಮಾನ್ಯ ಸಭಾಧ್ಯಕ್ಷರೇ, ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರವಾಗಿ ಉಡುಪಿ ನಗರಸಭೆ ಬರ್ತದೆ. ಸುಮಾರು ನನ್ನ ಕ್ಷೇತ್ರದ 60% ಉಡುಪಿ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಕಳೆದ 3 ಮಳೆಗಾಲದಲ್ಲಿ 23, 24 ಮತ್ತು 25ರಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಇರ್ಬೋದು, ಚರಂಡಿಗಳು ಕೂಡ ನೆಲ ಕಚ್ಚಿ ಹೋಗಿ ಇವತ್ತು ಜನಸಾಮಾನ್ಯರಲ್ಲಿ ನಡೆದಾಡಲಿಕ್ಕಾಗಲಿ ವಾಹನದಲ್ಲಿ ಹೋಗಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ. ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಅಧ್ಯಕ್ಷರಿಗೆ ಗೊತ್ತಿದ್ದಾಗೆ ನಮ್ಮ ಭಾಗ ಒಂದು ಕಡೆ ಸಮುದ್ರ ಆಗಿದ್ದರೆ ಇನ್ನೊಂದು ಕಡೆ ಅತಿ ಹೆಚ್ಚು ನದಿ ಇರ್ಬೋದು, ಇನ್ನೇ ನಮ್ಮ ಬ್ಯಾಕ್ ವಾಟರ್ ಇರುವಂಥ ಪ್ರದೇಶಗಳು. ಅದರಿಂದಾಗಿ ಅತಿ ಹೆಚ್ಚು ಮಳೆಯಿಂದ ಈಗಾಗಲೇ ವರದಿ ಪ್ರಕಾರ ಸುಮಾರು 100 ಕೋಟಿಗೂ ಮಿಕ್ಕಿದ ಈ ಒಂದು ಹಾನಿಗಳಾದ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ವರದಿಯನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಈಗಾಗಲೇ ತಮಗೆ ತಿಳಿದಿರುವ ಹಾಗೆ ಒಂದು ಕಡೆ ಮಲ್ಪೆ ಮೀನುಗಾರಿಕೆ ಬಂದರು ಇರ್ಬೋದು, ಇನ್ನೊಂದೆಡೆ ಉಡುಪಿ ಶ್ರೀಕೃಷ್ಣ ಮಠ, ಮಣಿಪಾಲದ ಶಿಕ್ಷಣ ಸಂಸ್ಥೆಗಳಿಗೆ ಬಹಳಷ್ಟು ಜನಸಾಮಾನ್ಯರು ಪ್ರವಾಸಿಗರು ಬರ್ತಾರೆ. ಅದರಿಂದ ನಮ್ಮ ವಿನಂತಿ ಮಾನ್ಯ ಸಚಿವರೇ, ಇವತ್ತು ಜನಸಾಮಾನ್ಯರು ದಿನನಿತ್ಯ ನಗರಸಭಾ ಸದಸ್ಯರು ಇರ್ಬೋದು, ನಮ್ಮ ನಗರಸಭಾ ಅಧ್ಯಕ್ಷರ ನಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಯಾವುದೇ ಒಂದು ಪ್ಯಾಚ್ ವರ್ಕ್ ಕಾಮಗಾರಿಗಳಿಗೆ ಅನುದಾನ ಇಲ್ಲದೆ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ. ಅದರಿಂದಾಗಿ ನನ್ನ ವಿನಂತಿ, ಮುಂದಿನ ತಿಂಗಳು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸ ಪ್ರಸಿದ್ಧ ನಾಡ ಹಬ್ಬ ಪರ್ಯಾಯ ಉತ್ಸವ ಕೂಡ ಜರುಗಲಿಕ್ಕಿದೆ. ಈ ಹಿಂದೆ ನಮ್ಮ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಇರುವಾಗ ಪ್ರತಿ ಅನುದಾನ ಕೊಡುತ್ತೆ. ಅದರಿಂದ ಪರಿಹಾರ ನೀಡುವ ದೃಷ್ಟಿಯಲ್ಲಿ ಕನಿಷ್ಠ 50 ಕೋಟಿ ನಗರ ಭಾಗದಲ್ಲಿ ನಗರ ಭಾಗದಲ್ಲಿ ಹಾನಿಯಾದ ರಸ್ತೆಗಳಿಗೆ ಪುನರ್ ನಿರ್ಮಾಣಕ್ಕೆ ಅನುದಾನವನ್ನು ನೀಡಬೇಕಾಗಿ ವಿನಂತಿ ಮಾಡಿದೆ. ಅದರ ಜೊತೆಗೆ ಉಡುಪಿ ನಗರಕ್ಕೆ ಒಂದು ಹೊಸ ಯುಜಿಡಿ ಯೋಜನೆ, ಅದೇ ರೀತಿ ಈಗಾಗಲೇ ನಮ್ಮ ಉಡುಪಿಯ ನಗರಸಭೆಯನ್ನು ಮೇಲ್ದರ್ಜೆಗೇರಿಸುವ ಪ್ರಸ್ತಾವನೆ ಇತ್ತು. ಈಗಾಗಲೇ ಎಲ್ಲ ಅರ್ಹತೆಗಳು ಉಡುಪಿ ಜನರನ್ನು ಮೆಚ್ಚಿಸಿಕೊಂಡು ಟಿವಿಯಲ್ಲಿ ಬರ್ಬೇಕಂದ್ರೆ ಮಾತಾಡ್ತದೆ ಇಲ್ಲಿ ಕೂತ್ಕೊಂಡು. ನಿಮ್ಮ ಪ್ರಶ್ನೆ ಕೇಳಿ. ಅದೇ ಹೇಳಿದಲ್ಲ, 3 ವರ್ಷದಲ್ಲಿ ಯಾವುದೇ ರೀತಿಯ ನಗರಸಭೆ ವ್ಯಾಪ್ತಿಗೆ ಕೆಲಸ ಆಗಬೇಕಲ್ಲ ಇರ್ಬೋದು, ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನಗಳು ಬಿಡುಗಡೆ ಆಗಿಲ್ಲ. ಅಷ್ಟನ್ನು ಕೇಳಿ, ಅನುದಾನ ಕೇಳಿ.